ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಲೈಟ್ ಮೆಂಟರ್. ಈ ವಿಡಿಯೋದಲ್ಲಿ ನಾವು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಈಗ ನಾವಿದ್ದೀವಿ 7ನೇ ಪೇಜಲ್ಲಿದ್ದೀವಿ. ಕಂಡು ಹಿಡಿಯಿರಿ. ನೋಡಿ, ಮುಂದೆ ನೀಡಿರುವ ಪ್ರತಿ ಸಂಖ್ಯೆಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಗಳನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯಿರಿ. ಚಿಟ್ಟಿಯಂತೆ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿ ಅಂತ ಹೇಳಿದರೆ ಇಲ್ಲಿ ಒಟ್ಟು 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು 4 ಅಂಕೆಗಳ ಸಂಖ್ಯೆಗಳು, ಇದು 5 ಅಂಕೆಗಳ ಸಂಖ್ಯೆಗಳು, ಇದು ಕೂಡ 5 ಅಂಕೆ, ಇದುವೆಲ್ಲ 5 ಅಂಕೆ. ಇದೊಂದು ಟೋಟಲ್ ನೋಡಿ, ಇದು 6 ಅಂಕೆಗಳ ಸಂಖ್ಯೆ ಇದೆ, ಅಂದರೆ ಇದು ಲಕ್ಷದವರೆಗೂ ಹೋಗುತ್ತೆ. ಸೊ ಗುಂಡಿಗಳನ್ನು ನೋಡಿಲಿ ಈ ಥರ ಕೊಟ್ಟಿರ್ತಾರೆ. ಸೊ ಈ ಥರ ನೀವೊಂದು ತಯಾರು ಮಾಡ್ಕೊಳ್ಳಿ. ಸೊ ಈಗ ನೋಡ್ತಾ ಹೋಗಿ ಮೊದಲ ಪ್ರಶ್ನೆ 8300. 8300 ನಾನು ಮೊದಲಿಗೆ 1000 8 ಸಲ ಓದುತ್ತೀನಿ, ನಂತರ 100 3 ಸಲ ಓದುತ್ತೀನಿ, ಅಲ್ಲಿಗೆ ಎಷ್ಟಾಯಿತು 8300 ಆಯಿತು. ಮತ್ತು ಇನ್ನೊಂದು ಬಾರಿಗೆ ನೋಡಿ, 1000 5 ಬಾರಿ ಓದ್ತೀನಿ, 100 20 ಬಾರಿ ಓದ್ತೀನಿ, ಟೋಟಲ್ 7000 ಆಯಿತು. ಇನ್ನು 10 ನಾನು 120 ಬಾರಿ ಓದ್ತೀನಿ, 1200, ಅಲ್ಲಿ ಟೋಟಲ್ಲು 8200 ಆಯಿತು. ಸೊ ಇನ್ನು 1ರ ಗುಂಡಿಯನ್ನು 100 ಬಾರಿ ಓದ್ತೀನಿ, ಅಲ್ಲಿ ಟೋಟಲ್ ಎಷ್ಟಾಯಿತು, ಇಲ್ಲಿ 8300 ಆಯಿತು. ಇದನ್ನು ನಾವು ಬೀಜೋಕ್ತಿಲಿ ಬರೆದ್ರೆ ನೋಡಿ, ಮೊದಲನೇದು 8 × 1000, ನೆಕ್ಸ್ಟು ಇಲ್ಲಿ 3 × 100, ನಂತರ 8300 ಆಯಿತು. ಸೊ ಅದೇ ಎರಡನೇ ಬೀಜೋಕ್ತಿ ನೋಡಿ, ಇಲ್ಲಿ ಎರಡನೇದು ಬರ್ತೀನಲ್ಲ, 5 × 1000, 20 × 100, 120 × 10 ಮತ್ತು 100 × 1. ಸೊ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. 40629. ಸೊ ಇದಕ್ಕೆ ನಾನು ನೋಡಿ 10,000 ಗುಂಡಿಯನ್ನು 4 ಬಾರಿ ಓದ್ತೀನಿ, 100ರ ಗುಂಡಿಯನ್ನು 6 ಬಾರಿ ಓದ್ತೀನಿ, ಹಾಗೆ ಇಲ್ಲಿ 10ರ ಗುಂಡಿಯನ್ನು 2 ಬಾರಿ, 1ರ ಗುಂಡಿಯನ್ನು 9 ಬಾರಿ ಓದುತ್ತೀನಿ. ಇದು ಮೊದಲನೇದಾಯಿತು. ನೆಕ್ಸ್ಟು ಎರಡನೇದಕ್ಕೆ ನೋಡಿ, 10ರ ಗುಂಡಿಯನ್ನು 2 ಸಲ 20,000, ನಂತರ 1ರ ಗುಂಡಿಯನ್ನು 20 ಬಾರಿ ಓದಿದ್ರೆ 20,000, ಟೋಟಲ್ 40,000 ಆಯಿತು. ನಂತರ 100ರ ಗುಂಡಿಯನ್ನು 4, ಅಲ್ಲಿಗೆ ಟೋಟಲು 40,400 ಆಯಿತು. ಇನ್ನು ಉಳಿದಿರೋದು 229. ಈಗ 10ರ ಗುಂಡಿಯನ್ನು 15 ಬಾರಿ ಓದ್ತೀನಿ, ಇನ್ನು ಎಷ್ಟಾಯಿತು, ಅಲ್ಲಿಗೆ 150 ಸೇರಿಸಿದ್ರೆ ಟೋಟಲ್ಲು ಇಲ್ಲಿ 40,550 ಆಯಿತು. ಇನ್ನು 1ರ ಗುಂಡಿಯನ್ನು 70. ಸೊ ಅಲ್ಲಿಗೆ ಟೋಟಲು 40,629 ಆಯಿತು. ಅದನ್ನು ಬೀಜೋಕ್ತಿಲಿ ಬರೆದ್ರೆ ನಮಗೆ ಇದು ಸಿಗುತ್ತೆ ನೋಡಿ, 4 × 10,000, 6 × 100, 2 × 10, 9 × 1, 40,629. ಅದೇ ಥರ ಇಲ್ಲಿ ಬಿ ನೋಡಿ, 2 × 10, 20 × 1, 4 × 100, 15 × 10, 79 × 1, 40,629 ಆಯಿತು. ಓಕೆನಾ. ಸೊ ಮುಂದಿನ ಪ್ರಶ್ನೆ ಇಲ್ಲಿ 56,354. ಸೊ ಇದಕ್ಕೆ ನಾನು ನೋಡಿ, 10ರ ಗುಂಡಿಯನ್ನು 1 ಬಾರಿ, 1,000ದ ಗುಂಡಿಯನ್ನು 6 ಬಾರಿ, ನೆಕ್ಸ್ಟು 100ರ ಗುಂಡಿಯನ್ನು 3 ಬಾರಿ, 5ರ ಗುಂಡಿಯನ್ನು 10 ಬಾರಿ, ನಂತರ ಇಲ್ಲಿ 1ರ ಗುಂಡಿಯನ್ನು 4 ಬಾರಿ. ಸೊ ಅಲ್ಲಿಗೆ 56,354 ಆಯಿತು. ಸೊ ಇನ್ನೊಂದು ರೀತಿ ನೋಡಿ, ಸೊ 1,000ದ ಗುಂಡಿಯನ್ನು 50 ಬಾರಿ ಓದ್ತಾರೆ 50,000 ಆಯಿತು. ನೆಕ್ಸ್ಟ್ 100ರ ಗುಂಡಿಯನ್ನು 60 ಬಾರಿ ಒತ್ತಿದ್ರೆ ನಮಗೆ ಎಷ್ಟಾಯಿತು, 6,000 ಆಯಿತು. ಇನ್ನು 354 ಉಳಿದಿದೆ. ನೆಕ್ಸ್ಟ್ 10ರ ಗುಂಡಿಯನ್ನು 323 ಬಾರಿ, ಅಲ್ಲಿಗೆ 320, ಇನ್ನು ಉಳಿದಿರೋದು ಎಷ್ಟು, 34. ಸೊ 34ಅಲ್ಲಿ 1ರ ಗುಂಡಿಯನ್ನು 34, ಅದು ಬೀಜೋಕ್ತಿಲಿ ಬರೆದ್ರೆ ನೋಡಿ, 5 × 10,000, 6 × 1,000, 3 × 100, 5 × 10, 4 × 1, ಟೋಟಲ್ 56,354. ಸೊ ಅದೇ ರೀತಿ 50 × 1,000, 60 × 100, ನೆಕ್ಸ್ಟು 32 × 10, 34 × 1, ಸೊ 56,354 ಆಯಿತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 66,666. ಇಲ್ಲಿ ನಾನು 10,000ದ ಗುಂಡಿಯನ್ನು 6 ಬಾರಿ, 1,000ದ ಗುಂಡಿಯನ್ನು 6 ಬಾರಿ, 100ರ ಗುಂಡಿಯನ್ನು 6 ಬಾರಿ, 10ರ ಗುಂಡಿಯನ್ನು 6 ಬಾರಿ, 1ರ ಗುಂಡಿಯನ್ನು 6 ಬಾರಿ, ಟೋಟಲು 66,666 ಆಯಿತು. ಸೊ ಇನ್ನು ವಿಭಿನ್ನ ರೀತಿಯಲ್ಲಿ ಇನ್ನೊಂದು ಮಾಡೋಣ. ಇಲ್ಲಿ ನೋಡಿ, 10,000ದ ಗುಂಡಿಯನ್ನು 5 ಬಾರಿ ತಗೊಂಡಿನಿ, 50,000 ಆಯಿತು. ಇಲ್ಲಿ 1,000ದ ಗುಂಡಿಯನ್ನು 16 ಬಾರಿ ತಗೊಂಡೆ, ಅಲ್ಲಿಗೆ 16,000, ಅದಕ್ಕೆ ಸೇರಿಸಿದ್ರೆ ಎಷ್ಟಾಯಿತು, 66,000 ಆಯಿತು. 100ರ ಗುಂಡಿಯನ್ನು 6 ಬಾರಿ, 10ರ ಗುಂಡಿಯನ್ನು 10 ಬಾರಿ, 6 ಬಾರಿ, 1ರ ಗುಂಡಿಯನ್ನು 6 ಬಾರಿ, ಟೋಟಲ್ಲು 66,666 ಆಯಿತು. ಎರಡೂ ಕೂಡ ವಿಭಿನ್ನ ರೀತಿಯಲ್ಲಿದೆ, ಆದರೆ ಒಟ್ಟು ಟೋಟಲ್ ನಮಗೆ
ನಾವು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ, ಈ ಬೀಜೋಕ್ತಿ ಬರೋದು 66,666 ಬರುತ್ತೆ ನೋಡಿ. 6 × 10,000 ಪ್ಲಸ್ 6 × 1,000. ನೋಡಿ, ನೀವು ಈಗಲೇ ಎಲ್ಲ ತನಕ ಕಾಮ ಹಾಕೋದನ್ನು ಈಗಲಿಂದನೇ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಎಲ್ಲೂ ಕಾಮವನ್ನು ಬಿಡಬೇಡಿ. ಓಕೆ, ಪ್ಲಸ್ 6 × 100 ಪ್ಲಸ್ 6 × 10 ಪ್ಲಸ್ 6 × 1 66,666. ಅದೇ ರೀತಿ ನೋಡಿ, ಇನ್ನೊಂದು ರೀತಿ 5 × 10,000 16 × 1,000 6 × 100 6 × 10 6 × 1 ಟೋಟಲ್ 66,666. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 3,67,813. ನಾನು ನೋಡಿ, 1,00,000 ಗುಂಡಿಯನ್ನು 3 ಬಾರಿ, 10,000 ಗುಂಡಿಯನ್ನು 6 ಬಾರಿ, ನೆಕ್ಸ್ಟು 1,000 ಗುಂಡಿಯನ್ನು 7 ಬಾರಿ, 100 ಗುಂಡಿಯನ್ನು 8 ಬಾರಿ, 10 ಗುಂಡಿಯನ್ನು 1 ಬಾರಿ, 1 ಗುಂಡಿಯನ್ನು 3 ಬಾರಿ ಒತ್ತಿದ್ದೀನಿ. ಇದು ಒಂದು ರೀತಿ ಆಯಿತು. ಇನ್ನೊಂದು ರೀತಿ ಮಾಡೋಣ. 10,000 ಗುಂಡಿಯನ್ನು 30 ಬಾರಿ ಒತ್ತಿದ್ದೀನಿ. ಅಲ್ಲಿಗೆ ನನಗೆ ಎಷ್ಟು ಸಿಗುತ್ತೆ? 3,00,000 ಸಿಗುತ್ತೆ 30 ಬಾರಿ ಒತ್ತಿದ್ರೆ. ಓಕೆ, ಸೊ ನೆಕ್ಸ್ಟು 1,000 ಗುಂಡಿಯನ್ನು 50 ಬಾರಿ ಒತ್ತೀನಿ. 50,000 ಆಯಿತು, 3,50,000 ಆಯಿತು. ಇನ್ನು 17,803 ಬಾಕಿ ಇದೆ. ಮತ್ತು 100 ಗುಂಡಿಯನ್ನು 100 ಬಾರಿ ಒತ್ತೆ, ಅಲ್ಲಿಗೆ ಮತ್ತೆ 10,000, ಅಲ್ಲಿಗೆ 3,60,000 ಆಯಿತು. 7,813 ಇದೆ. 10 ಗುಂಡಿಯನ್ನು 7 ಬಾರಿ ಒತ್ತೆ, 700 ಬಾರಿ ಒತ್ತುತ್ತೀನಿ, ಅಲ್ಲಿಗೆ ನಮಗೆ 7,000 ಸಿಗುತ್ತೆ. ಸೊ ಇನ್ನು ಉಳಿದಿರೋದೆಷ್ಟು? 813. 1 ಗುಂಡಿಯನ್ನು 813 ಬಾರಿ ಒತ್ತಿದ್ದೀನಿ. ಸೊ ಇದನ್ನು ನೀವು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಸೊ ಇಲ್ಲಿ ನಾನು ನಿಮಗೆ ಡಿಫ್ರೆಂಟಾಗಿ ಇರಲಿ, ವಿಭಿನ್ನವಾಗಿ ಅಂತ ಕೊಟ್ಟಿದ್ದೀನಿ. ಸೊ ಗುಂಡಿಗಳನ್ನು ಕಡಿಮೆ ಒತ್ತೋ ಥರ ನೀವು ಇದನ್ನು ಮಾಡ್ತಾ ಹೋಗಬೇಕು. ಸೊ ಅದನ್ನು ಬೀಜೋಕ್ತಿಲಿ ಬರ್ತದೆ. ನಮಗೆ ಈ ಥರ ಬರುತ್ತೆ. 3 × 1,00,000 ಪ್ಲಸ್ 6 × 10,000 ಪ್ಲಸ್ 7 × 1,000 ಪ್ಲಸ್ 8 × 100 ಪ್ಲಸ್ 1 × 10 ಪ್ಲಸ್ 3 × 1, ಒಟ್ಟು 3,67,813. ಇನ್ನೊಂದು ರೀತಿ 30 × 10,000 50 ಪ್ಲಸ್ 50 × 1,000 ಪ್ಲಸ್ 100 × 100 ಪ್ಲಸ್ 700 × 10 ಪ್ಲಸ್ 813 × 1, ಒಟ್ಟು 3,67,813 ಆಯಿತು. ಸೊ ಗೊತ್ತಾಯ್ತಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕ್ರಿಯಾಶೀಲ ಚಿಟ್ಟಿಯಲ್ಲಿ ನಿಮಗಾಗಿ ಕೆಲವು ಪ್ರಶ್ನೆಗಳಿವೆ. ನೀವು ಸರಿಯಾಗಿ 30 ಬಾರಿಯಷ್ಟೇ ಗುಂಡಿಗಳನ್ನು ಒತ್ತಬೇಕು. ನೀವು ಮಾಡಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೀವು ಮಾಡಬಹುದಾದ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು, ಕ್ರಿಯಾಶೀಲ ಚಿಟ್ಟಿಯಲ್ಲಿ ನಮಗೆ +1 +10 +100 +1000 ಮತ್ತು +10,000 +1,00,000 ಅಂದರೆ +1 10 +10 +100 +1,000 +10,000 +1,00,000. ಇಲ್ಲಿ ನಾವು ಕಳಿಬೋದಾ ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ನಮಗೆ ಕಳೆಯೋಕ್ಕಾಗಲ್ಲ. ಇಲ್ಲಿ ನಾವು ಒತ್ತಬೇಕಾದ್ರೆ ಇದು ಪ್ಲಸ್ ಆಗ್ತಾ ಹೋಗುತ್ತೆ ಹೊರತು ನಮಗೆ ಇಲ್ಲಿ ಇದು ಮೈನಸ್ಸು ಆಗ್ತಾ ಇರಲ್ಲ. ಸೊ ಹಾಗಾಗಿ ನಮಗೆ ಪ್ಲಸ್ ಮಾತ್ರ, ಅಡಿಷನ್ ಮಾತ್ರ, ಅಂದರೆ ನಾವು ಇಲ್ಲಿ ಕೂಡ್ಬೋದು. ಇನ್ನು ಇಲ್ಲಿ ನಾವು ಕಳೆಯೋಕ್ಕಂತೂ ಆಗಲ್ಲ. ಓಕೆನಾ. ಸೊ ನಮ್ಮ ಕ್ರಿಯಾಶೀಲ ಚಿಟ್ಟಿಲಿ ಇಷ್ಟು ಗುಂಡಿಗಳಿವೆ. ಸೊ ಇದು ನಾವು 30 ಬಾರಿ ಅಷ್ಟೇ ಒತ್ತಬೇಕು. ಎಷ್ಟು? 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 3 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದು ಮಾಡ್ಬೋದು? 30 ಬಾರಿ ಒತ್ತಿ ಅಂತ ನಾವು ಈಗ ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, ನಮ್ಮ ಹತ್ರ ಇಲ್ಲಿ ಗುಂಡಿಗಳಿದ್ದಾವೆ ನೋಡ್ಬೋದು ನೀವು. +10,000 +1ರಿಂದ +10,00,000ವರೆಗೂ ಗುಂಡಿಗಳಿವೆ. ಓಕೆನಾ. ಫಸ್ಟು ನಮಗೆ ಗೊತ್ತಿರಬೇಕು, ಇಲ್ಲಿ 3 ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 999. ಅದು 999 ಅಲ್ವಾ? 3 ಅಂಕಿಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸಂಖ್ಯೆ 3 ಅಂಕಿ ಅತಿ ಚಿಕ್ಕ ಸಂಖ್ಯೆ 100. ಓಕೆನಾ. ಸೊ ಈಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಯಾವ ಗುಂಡಿಗಳನ್ನು ಒತ್ತಕ್ಕೆ, ಇಲ್ಲಿ ನಾವು ಅತಿ ದೊಡ್ಡ ಸಂಖ್ಯೆ ಮಾಡಬೇಕು. 30 ಸಲ ಒತ್ತಿ ಮತ್ತು 999 ಇದು ಮೀರಬಾರ್ದು. ಓಕೆನಾ. 1,000ವನ್ನು ಒತ್ತಕ್ಕಾಗಲ್ಲ. 1,000 ಒತ್ತಿದ್ರೆ ಏನಾಗುತ್ತೆ? 1,999 ಮುಂದೆ ಹೋಗುತ್ತೆ. ನಾವು 100ನ್ನು ಒತ್ಬೋದು. ಓಕೆನಾ. ಸೊ ನಮ್ಗೆ ಒಟ್ಟು ಚಾನ್ಸ್ ಇರೋದೆಷ್ಟು ನಿಮಗೆ ಗೊತ್ತಿರಬೇಕು, 30 ಚಾನ್ಸ್ ಇದೆ. ಓಕೆ. ಇಲ್ಲಿ 100ನ್ನು +100ನ್ನು ನಾವು ಎಷ್ಟು ಸಲ ಒತ್ಬೋದು? 9 ಬಾರಿ ಒತ್ಬೋದು. ಫಸ್ಟ್ 9 ಬಾರಿ ಒತ್ತೋಣ. ಓಕೆನಾ. +100ನ್ನು 9 ಬಾರಿ ಒತ್ತಿದ್ರೆ ಅಲ್ಲಿಗೆ ಎಷ್ಟಾಯಿತು? 100 × 9 900 ಆಯಿತು. ಓಕೆ, 9 ಬಾರಿ ಮುಗೀತು. ಇನ್ನು ನಮ್ಮ ಹತ್ರ ಇನ್ನು ಎಷ್ಟು ಬಾರಿ ಮಿಕ್ಕಿದೆ ಇಲ್ಲಿ ಬರ್ಕೊಳ್ತಾ ಹೋಗೋಣ. 21 ಬಾರಿ ಮುಕ್ಕಿದೆ. ಓಕೆ. ಇನ್ನು ನಮಗೆ ನೋಡಿ, ಇನ್ನು 10 ಬಾರಿ ಒತ್ಬಿಟ್ರೆ 1,000 ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರದ +10 ಇದೆ. +10ನ್ನು ನಾವು
9 ಬಾರಿ ಒತ್ತೋಣ, ಟ್ರೈ ಮಾಡೋಣ. ಓಕೆ, ಪ್ಲಸ್ 10 × 9 ಎಷ್ಟಾಗುತ್ತೆ? 90 ಆಯಿತು. ಅಲ್ಲಿಗೆ 9 21ರಲ್ಲಿ 9 ಹೋದರೆ ಎಷ್ಟಾಯಿತು ನಮಗಿಲ್ಲಿ? 13 ಆಯಿತು. ಹೌದಲ್ಲ? ಸರಿ, 12 ಆಯಿತು. ಓಕೆ, ಇನ್ನು 12 ಬಾರಿ ಉಳಿದಿದೆ. ಟೋಟಲ್ ನಮ್ಗೆ 990 ಆಯಿತು. ಇನ್ನು 12 ಬಾರಿ 1 ಒತ್ತಿದ್ರೆ ನಮಗೆ ಎಷ್ಟಾಗ್ಬಿಡುತ್ತೆ? 1000ವನ್ನು ಇದು ಕ್ರಾಸ್ ಮಾಡಿಬಿಡುತ್ತೆ. ಸೊ ಅಲ್ಲಿಗೆ ನಾವು ಇದನ್ನು ತಗೊಳ್ಳೋದು ಬೇಡ. ಯಾವುದು? 10 × 9ನ್ನು 9 ಸಲ ಒತ್ತೋದು ಬೇಡ. ಅದ್ರ ಬದಲಿಗೆ ನಾವೇನು ಮಾಡೋಣ? 10ನ್ನು 8 ಬಾರಿ ಒತ್ತೋಣ. ಎಷ್ಟು ಬಾರಿ ಒತ್ತೋಣ? 8 ಬಾರಿ ಒತ್ತೋಣ. 8 ಬಾರಿ ಒತ್ತಿದ್ರೆ ಎಷ್ಟಾಯಿತು? 80 ಆಯಿತು ಅಲ್ವಾ? ಸೊ ಅಲ್ಲಿಗೆ 21ರಲ್ಲಿ ನಾವು 8 ಬಾರಿ ಕಳೆದ್ರೆ ಎಷ್ಟಾಯಿತು? ಇನ್ನು 13 ಬಾರಿ ನೀವು ಒತ್ತಬೋದು. ಇನ್ನು 13 ಬಾರಿ ನಾವು ಒತ್ತಕ್ಕಿರೋದು ಒಂದು ಯಾವುದು? ಇದನ್ನು 8 ಬಾರಿ ಒತ್ತಾಯಿತು. ಸೊ ಇನ್ನು 13 ಬಾರಿ ಒತ್ತಬೇಕು ಅಂದರೆ ನಮಗಿರೋದು ಒಂದೇ ಚಾನ್ಸು, ಯಾವುದು? +1. +1ನ್ನು 13 ಬಾರಿ ಒತ್ತಿ. +1ನ್ನು 13 ಬಾರಿ ಒತ್ತಿ. ಅಲ್ಲಿಗೆ ಎಷ್ಟಾಯಿತು? 13 ಆಯಿತು. ಟೋಟಲ್ ಇದಿಲ್ಲ ನಮಗೀಗ ಕೌಂಟಿಗೆ. ಸೊ ಇದನ್ನು ಬಿಟ್ಟಾಕಿ ಟೋಟಲ್ ನೋಡಿ ಎಷ್ಟು ಬಾರಿ ಒತ್ತಿದ್ದೀರಾ? 9. 9 × 17, 17, 13, 30 ಬಾರಿ ಒತ್ತಿದ್ದೀರ. 30 ಬಾರಿ ಒತ್ತಿ ನೀವು ಈ ಕ್ರಿಯಾಶೀಲ ಚಿಟ್ಟಿಯಲ್ಲಿರುವ ಗುಂಡಿಗಳನ್ನು ಟೋಟಲ್ಲು ಎಷ್ಟು ಬಂತು ನೋಡಿ? 900, 980. ಇದಕ್ಕೆ 13ನ್ನು ಕೂಡಿಸಿದ್ರೆ ನಮಗೆ ಎಷ್ಟು ಬಂತು? 993 ಬರುತ್ತೆ. ಅರ್ಥ ಆಗ್ತಾಯಿಲ್ಲ? ನಾವು 30 ಬಾರಿ ಕ್ರಿಯಾಶೀಲ ಚಿಟ್ಟಿಯಲ್ಲಿರುವ ಗುಂಡಿಗಳನ್ನು ಒತ್ತಿ ಅತಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು 993 ಮಾತ್ರ ನಾವು ಮಾಡ್ಬೋದು. ಸೊ ಇದನ್ನು ಬಿಟ್ಟು ಬೇರೆ ಸಂಖ್ಯೆಯನ್ನು ಮಾಡ್ಬೋದಾ? ಥಿಂಕ್ ಮಾಡಿ ಏನಾರ ಆದರೆ ಆಗಿರೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆನಾ? ಸೊ ನೆಕ್ಸ್ಟು ಚಿಕ್ಕ ಸಂಖ್ಯೆ ಬರೋಣ. ಅತಿ ಚಿಕ್ಕ ಸಂಖ್ಯೆ ನಮಗೆ ಗೊತ್ತಿರೋದು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 100. ಓಕೆ, ಈಗ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 100 ಬಂದಾಗ ಇಲ್ಲಿ ನಾವು +100ನ್ನು ಒತ್ತಕ್ಕೆ ಆಗಲ್ಲ. +100ನ್ನು ಒತ್ತಿದ್ರೆ ಏನಾಗುತ್ತೆ? ಈಗ +100ನ್ನು ಒತ್ತುತ್ತೀರಾ ಅಂತ ಅನ್ಕೊಳ್ಳಿ. ಒಂದು ಸಲ ಒತ್ಬಿಡ್ತೀರಾ. ಓಕೆ, ಈಗ ಇನ್ನೂ ಎಷ್ಟು ಉಳಿದ್ಬಿಡುತ್ತೆ? ಒಂದು ಸಲ ಒತ್ತಿದಾಗ ಇನ್ನೂ 29 ಬಾರಿ ಉಳಿತು. ಓಕೆ, 29 ಬಾರಿ +1ನ್ನು ಒತ್ತಿದ್ರೆ ನಮಗೆ 129 ಆಯಿತು. ಎಷ್ಟಾಯಿತು? 129 ಆಯಿತು. ಅರ್ಥ ಆಗ್ತದೆಯಲ್ಲ? ಸೊ ಅಲ್ಲಿಗೆ 129 ಅತಿ ಚಿಕ್ಕ ಸಂಖ್ಯೆ ಆಗಲ್ಲ. ಇದಕ್ಕಿಂತ ಅತಿ ಚಿಕ್ಕ ಸಂಖ್ಯೆನ ನಾವು ಇಲ್ಲಿ ಮಾಡ್ಬೋದು. ಯಾವುದನ್ನು ನೋಡ್ತಾ ಹೋಗೋಣ. ಈಗ +100ನ್ನು ನಾವು ಹಾಕೋದು ಬೇಡ ಇಲ್ಲಿ. ಓಕೆ, ಯಾಕಂದರೆ +100ನ್ನು ಹಾಕ್ಬಿಟ್ರೆ ದೊಡ್ಡ ಸಂಖ್ಯೆ ಬರ್ತಾ ಹೋಗುತ್ತೆ. ಈಗ ನಾವು +10ನ್ನು ಹಾಕ್ತಾ ಹೋಗೋಣ. +10ನ್ನು ಒಂದು 9 ಬಾರಿ ಹಾಕಿ ನೋಡಿ, 90 ಆಗುತ್ತೆ. 90 ಹಾಕಿದ್ರೆ 90 ಆದರೆ ಅಲ್ಲಿ ನಮಗೆ ಎಷ್ಟಾಯಿತು? 9 ಬಾರಿ ಹೋಯಿತು. ಇನ್ನು 21 ಬಾರಿ ಉಳಿತು. ನೆಕ್ಸ್ಟ್ ಮಿಕ್ಕಿರೋದು ನಮಗೆ +1ನ್ನು ನಾವು 21 ಬಾರಿ ಹಾಕಿದ್ರೆ ಎಷ್ಟಾಗುತ್ತೆ? ಟೋಟಲ್ 21 ಆಯಿತು. ಟೋಟಲ್ಲು ನಮಗೆ 111 ಆಯಿತು. ಇದಕ್ಕಿಂತ ಇನ್ನೂ ಚಿಕ್ಕ ಸಂಖ್ಯೆನ ನಾವು ಮಾಡ್ಬೋದು ನೋಡಿ. +10ನ್ನು 8 ಬಾರಿ ಒತ್ತೋಣ. +10ನ್ನು 8 ಬಾರಿ ಒತ್ತೋಣ, 80 ಆಗುತ್ತೆ. +1ನ್ನು ಈಗ ಮಿಕ್ಕಿರೋದೆಷ್ಟು? 20. ಇಲ್ಲಿ 8 ಬಾರಿ ಹೋದರೆ ಇನ್ನು ಮಿಕ್ಕಿರೋದು ನಮಗೆ 22 ಬಾರಿ ಉಳಿತು. ಈಗ +1ನ್ನು ನಾವು 22 ಬಾರಿ ಒತ್ತೋಣ. ಎಷ್ಟಾಯ್ತು? ಅಲ್ಲಿಗೆ 22 ಆಯಿತು. ಈಗ ಎರಡನ್ನು ಕೂಡಿಸೋರು ಎಷ್ಟಾಯಿತು? +102 ಆಯಿತು. ಇದಕ್ಕಿಂತ ಚಿಕ್ಕ ಸಂಖ್ಯೆ ಸಾಧ್ಯನಾ? ಇದಕ್ಕಿಂತ ಚಿಕ್ಕ ಸಂಖ್ಯೆ ಸಾಧ್ಯ ಇಲ್ಲ. ಯಾಕಂದರೆ ನೀವು +10ನ್ನು 7 ಬಾರಿ ಒತ್ತಿದ್ರೆ 70 ಆಗುತ್ತೆ. ಇನ್ನು ಮಿಕ್ಕೋದೆಷ್ಟು? 23. +1ನ್ನು ನಾವು 23 ಬಾರಿ ಒತ್ತಿದ್ರೆ 23 ಆಯಿತು. ಅಲ್ಲಿಗೆ 93 ಆಯಿತು. ನಮಗೆ ಬೇಕಾಗಿರೋದು ಚಿಕ್ಕ ಇದು 2 ಅಂಕೆಯ ಸಂಖ್ಯೆ ಅಲ್ಲ, ನಮಗೆ ಬೇಕಾಗಿರೋದು ಅತಿ ಚಿಕ್ಕ 3 ಅಂಕೆಯ ಸಂಖ್ಯೆ.
ಸೊ ಅಲ್ಲಿ ನಮಗೆ ಆಗೋದು 102. ಅರ್ಥ ಆಯ್ತಲ್ಲ? ಸೊ ಇದನ್ನು ನೀವು ನೋಟ್ಸಿಗೆ ಬರೀರಿ. ಸೊ ಅತಿ ಚಿಕ್ಕ ಸಂಖ್ಯೆ 102 ಮಾಡ್ಬೋದು. ಸೊ ಇದ್ರ ಜೊತೆಗೆ ಬರೀರಿ. ಅತಿ ದೊಡ್ಡ ಸಂಖ್ಯೆನ ಯಾವ್ದು ಮಾಡ್ಬೋದು? 993 ಮಾಡ್ಬೋದು. ಸೊ ಇದಕ್ಕೆ ಬಿಟ್ಟು ನಾವು ಬೇರೆ ಸಂಖ್ಯೆನ ಮಾಡ್ಬೋದು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಓಕೆನಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 997 25 ಬಾರಿ ಗುಂಡಿ ಒತ್ತುವುದರಿಂದ ಮಾಡಬಹುದು. ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತುವುದರಿಂದ 997 ಮಾಡಬಲ್ಲಿರ. ಮೊದಲಿಗೆ 25 ಬಾರಿ ಗುಂಡಿ ಒತ್ತಿ ಹೇಗೆ ಮಾಡೋದು ಅನ್ನೋದನ್ನು ನಾವು ಈಗ ನೋಡೋಣ. 997 ನಮ್ಮ ಟಾರ್ಗೆಟ್ ಎಷ್ಟು? 997. ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟು ಬಾರಿ ಒತ್ತಬೇಕು ನಾವು? ಒಟ್ಟು 25 ಬಾರಿ. ರೈಟ್. 1000ವನ್ನು ಒತ್ತಕ್ಕಾಗಲ್ಲ. 100ನ್ನು 9 ಬಾರಿ ಒತ್ತೋಣ. ಪ್ಲಸ್ 100ನ್ನು 9 ಬಾರಿ ಒತ್ತಿದ್ರೆ ನಮಗೆ ಎಷ್ಟಾಗುತ್ತೆ? 900 ಆಯಿತು. ರೈಟ್? 9 ಬಾರಿ ಆಯಿತು. ಇನ್ನು ಉಳಿದಿರೋದು ಎಷ್ಟು ಬಾರಿ? 9 ಬಾರಿ ಆದರೆ 25ರಲ್ಲಿ 9 ಹೋದರೆ ಇನ್ನು 16 ಬಾರಿ ಉಳಿದಿದೆ. ಇನ್ನು ಗುಂಡಿಗಳು ಪ್ಲಸ್ 10 ಇದೆ, ಪ್ಲಸ್ 1 ಇದೆ. ಪ್ಲಸ್ 10ನ್ನು ನೀವು 9 ಬಾರಿ ಒತ್ತಿ 90 ಆಯಿತು. ಇದು ಈಸಿ ಇದೆ. ಓಕೆ. ಇಲ್ಲಿ 16ರಲ್ಲಿ 9 ಹೋದರೆ ಇನ್ನು 7 ಬಾರಿ ಉಳಿತು. ಓಕೆ. ನೆಕ್ಸ್ಟು ಇರೋದೊಂದು ಪ್ಲಸ್ 1ನ್ನು 7 ಬಾರಿ ಒತ್ತಿ 7 ಆಯಿತು. ನೋಡಿ ಎಷ್ಟು ಬಾರಿ? 25 ಬಾರಿ ಒತ್ತಿದ್ದೀರಾ? 9 9 18 18 7 25 ಬಾರಿ ಒತ್ತಿದ್ದೀರಾ. ನಿಮಗೆ 997 ಬಂದಿದೆ. ಇಷ್ಟೇ ಆನ್ಸರ್. ಓಕೆನಾ? ಸೊ ನೀವು ಆನ್ಸರ್ಲಿ ಏನು ಬರೀತೀರಾ? ಪ್ಲಸ್ 100ನ್ನು 9 ಬಾರಿ ಈಸ್ ಈಕ್ವಲ್ ಟು 900. ಪ್ಲಸ್ 10ನ್ನು ಮತ್ತೆ 9 ಬಾರಿ ಈಸ್ ಈಕ್ವಲ್ ಟು 90 ಆಯಿತು. ನೆಕ್ಸ್ಟು ಪ್ಲಸ್ 1ನ್ನು 7 ಬಾರಿ ಈಸ್ ಈಕ್ವಲ್ ಟು 7. ಟೋಟಲ್ಲು 25 ಬಾರಿಗೆ 997 ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಅದರಲ್ಲೇ ಬೇರೆ ಕ್ವಶನ್ ಇದೆ ನೋಡಿ. ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತುವುದರಿಂದ 997 ಮಾಡಬಲ್ಲಿರಾ? ಇದು ನಿಮಗೆ ಪ್ರಶ್ನೆ ಈಗ. ಓಕೆನಾ? ಬೇರೆ ಬೇರೆ ಸಂಖ್ಯೆಗಳಲ್ಲಿ ಇಲ್ಲಿ 25 ಬಾರಿ ಗುಂಡಿ ಅಂತ ಹೇಳಿದೆ ಅಲ್ವಾ? ಸೊ ನೀವು ಬೇರೆ ಸಂಖ್ಯೆಯನ್ನು ತಗೊಂಡು 997 ಮಾಡ್ಬೋದಾ? ಈಗ ನಾವು 30 ಬಾರಿ ಒತ್ತಿ 993 ತೆಗೆದ್ವಿ. 25 ಬಾರಿ ಒತ್ತಿ 997 ತೆಗೆದ್ವಿ. ನಿಮ್ಮ ಪ್ರಶ್ನೆಗೆ ನಾನೀಗ ಇದನ್ನ ಅರ್ಥ ಮಾಡಿಸ್ತೀನಿ ನೋಡಿ. 997 ನಮ್ಮ ಟಾರ್ಗೆಟ್ ನಂಬರು 997 ನೀವು 25 ಅಥವಾ 25 ಬಿಟ್ಟು ಬೇರೆ ಸಂಖ್ಯೆ ಅಂದರೆ 26 ಆಗಿರ್ಬೋದು, ಇಲ್ಲ 27 ಆಗಿರ್ಬೋದು. 997 ಈ 25 ಬಿಟ್ಟು ಬೇರೆ ಸಂಖ್ಯೆಗಳನ್ನು ಗುಂಡಿಗಳನ್ನು ಒತ್ತಿ ನೀವು 997 ತೆಗಿತೀರಾ ಅನ್ನೋದು ಪ್ರಶ್ನೆ ಈಗ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಬರೋಣ. ಇದನ್ನು ನೀವು ಮಾಡಬೇಕೀಗ. ಓಕೆ. ಏನೋ ಸಾಧ್ಯನಾ? ಟ್ರೈ ಮಾಡಿ. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಂಥ ಪ್ರಶ್ನೆಗಳನ್ನು ಸೃಜಿಸಿ ನಿಮ್ಮ ಸಹಪಾಠಿಗಳು ಸಾವುಗಳನ್ನು ನೀಡಿ. ಈ ಥರ ಪ್ರಶ್ನೆಗಳು ಈಗ ನೀವು 997 ತಗೊಂಡಿದ್ದೀರಾ. ಇದೇ ಥರ ನೀವು ಒಂದೊಂದು ಪ್ರಶ್ನೆಗಳನ್ನು ಹುಟ್ಟಾಕೊಳ್ಳಿ. ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಹುಟ್ಟಾಕೊಳ್ಳಿ. ಎಷ್ಟು ಬಾರಿಯಿಂದ ನಾವು ಮಾಡ್ಬೋದು ಅನ್ನೋದನ್ನು ನೀವು ಮಾಡ್ತಾ ಹೋಗಿ. ಸೊ ಅದನ್ನು ನಿಮ್ಮ ಫ್ರೆಂಡ್ಸಿಗೆ ಕೊಡ್ತಾ ಹೋಗಿ. ಸೊ ನಿಮಗೆ ಚೆನ್ನಾಗಿ ಇನ್ನೂ ಅರ್ಥ ಆಗುತ್ತೆ. ನೆಕ್ಸ್ಟು ಕ್ರಮಬದ್ಧವಾದ ಸಿಪ್ಪಿ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್. ಅದರಲ್ಲಿನ ಗುಂಡಿಗಳು ಇಂತಿವೆ ನೋಡಿ. ಈ ಕ್ಯಾಲ್ಕುಲೇಟರಲ್ಲಿ ಗುಂಡಿಗಳಿದೆ. ಸೊ ಇದು ನಿಮಗಾಗಲೇ ಗೊತ್ತಿದೆ. ಸೊ ಇದು ನೋಡಿ, ಅವುಗಳನ್ನು ಸಾಧ್ಯಷ್ಟು ಕನಿಷ್ಠವಾಗಿ ಬಳಸಲು ಅದು ಬಯಸುತ್ತದೆ. ಕ್ರಮವಾದ ಸಿಪ್ಪಿ, ಸೊ ಇದು ಹೆಸರು. ಇದನ್ನು ಬಳಸ್ಕೊಂಡು ಅತಿ ಅಂದರೆ ತುಂಬ ಕಡಿಮೆ ಬಳಸಬೇಕು, ಜಾಸ್ತಿ ಒತ್ತಬೇಡಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತದೆಯಾ? ಈಗ ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತೋರಿಂದ 5072 8300 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು ಅಂತ ಪ್ರಶ್ನೆ. ಇಲ್ಲಿ ಮಾಡಿದ್ದಾರೆ ನೋಡಿ. 5072 ಸಾರಿ, ಇಲ್ಲಿ 5072 ಮಾಡಿಲ್ಲ. ಇಲ್ಲಿ ನೋಡಿ, ಪಟ್ಟಿಯಲ್ಲಿ ನೀಡಿರುವ ಐಚ್ಛಿಕ ಸಂಖ್ಯೆಗಳನ್ನು ಪಡೆಯುವ ಯಾವ ಗುಂಡಿಗಳನ್ನು ಒತ್ತಬೇಕು ಮತ್ತು ಎಷ್ಟು ಬಾರಿ ಒತ್ತಬೇಕು ಎಂಬುದನ್ನು ಕಂಡುಹಿಡಿ. ಸಾಧ್ಯದಷ್ಟು ಕಡಿಮೆ ಗುಂಡಿಗಳನ್ನು ಒತ್ತಬೇಕು ಅಂತ ಹೇಳ್ತಾರೆ. ನೋಡಿ, ಇದು 5072 ಮಾಡ್ಯಾರೆ. 5072 ಒಟ್ಟು ಎಷ್ಟು ಗುಂಡಿಯನ್ನು ಬಳಸಿದ್ದಾರೆ ನೋಡಿ. ಇಲ್ಲಿ 5 ಬಾರಿ, ಇದು ಒಟ್ಟು 6 ಬಾರಿ, ಟೋಟಲ್ 6 5 11.
11 12 23 ಬಾರಿ ಒತ್ತಿದ್ದಾರೆ. ಓಕೆನಾ, 23 ಬಾರಿ ಒತ್ತಿದ್ದಾರೆ. ಇಲ್ಲಿ ಇನ್ನೂ ಕಡಿಮೆ ಒತ್ಬೋದಾ? ಟ್ರೈ ಮಾಡಿ ನೋಡೋಣ. ಸೊ ಪ್ಲಸ್ 1005 ಬಾರಿ ಏನೋ ಒತ್ತೋಣ. ಮ್ಯಾಕ್ಸಿಮಮ್ ಅಷ್ಟೇ ಒತ್ತಕ್ಕಾಗೋದು. 6 ಹೊತ್ತು 6000 ಆಗಿಬಿಡುತ್ತೆ. ಪ್ಲಸ್ 100ನ್ನು ನಾವು ಇಲ್ಲಿ ಒತ್ತಕ್ಕಾಗಲ್ಲ. ಯಾಕೆ? ಪ್ಲಸ್ 100 ಒತ್ಬಿಟ್ರೆ 5100 ಆಗ್ಬಿಡುತ್ತೆ. ನಮ್ಗೆ 72 ಬೇಕು. ಪ್ಲಸ್ 10ನ್ನು 7 ಬಾರಿ ಒತ್ತಿ ನೋಡೋಣ. 7 ಬಾರಿ ಒತ್ತಿ ಪ್ಲಸ್ 1ನ್ನು ನಾವು 2 ಬಾರಿ ಒತ್ಬೋದಲ್ಲ. ಇದು ಇನ್ನೂ ಕನಿಷ್ಠ 23 ಬಾರಿಗಿಂತ ಕಡಿಮೆ ಆಗುತ್ತೆ ನೋಡಿ. 5 7 5 12 12 14 ಬಾರಿ ಆಯಿತು. ಅರ್ಥ ಆಯ್ತಲ್ಲ? ಸೊ ಇದು 23 ಬಾರಿಗಿಂತ ಕಡಿಮೆ ಗುಂಡಿಗಳನ್ನು ಒತ್ತಿ ನಾವು ಏನು ಮಾಡ್ಬೋದು? ಸಂಖ್ಯೆಗಳನ್ನು ಪಡಿಬೋದು. ಅದೇ ಥರ 8300. ಈಗ 8300ಕ್ಕೆ ಬರೋಣ. ಓಕೆನಾ? ಸೊ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು 8300 ಬರ್ಕೊಂತೀನಿ. 8300 ನಾನು ಅತಿ ಕಡಿಮೆ ಒತ್ತಿ ನಾನು ಏನು ಮಾಡಬೇಕು? ಇಲ್ಲಿ 8300 ಬರೆಸ್ಬೇಕು. ಓಕೆನಾ? ಸೊ ಟ್ರೈ ಮಾಡೋಣ. ಇಲ್ಲಿ 8000 ಬೇಕು ಅಂದರೆ ನಾವು 1000ವನ್ನು ಒತ್ಬೋದು. 8 ಬಾರಿ ಒತ್ತೋಣ. ಓಕೆ, ಪ್ಲಸ್ 100ನ್ನು 3 ಬಾರಿ ಒತ್ತೋಣ. ಟೋಟಲ್ ಎಷ್ಟು ಬಾರಿ ಆಯಿತು? 11 ಬಾರಿ ಒತ್ತುವುದರ ಮೂಲಕ ನಾವು 8300 ಪಡೆದಿದ್ದೀವಿ. 11 ಬಾರಿ ಯಾವುದು? ಪ್ಲಸ್ 1000 ಅಲ್ವಾ? ಪ್ಲಸ್ 1000 ಇಂಟು 8 ಪ್ಲಸ್ 3 ಬಾರಿ 100 ಒತ್ತಿದ್ದೀವಿ. ನಮಗೆ 8300 ಬಂದಿದೆ. ಸೊ ಅಲ್ಲಿಗೆ ಇದು ಅತ್ಯಂತ ಕಡಿಮೆ ಬಾರಿ ಅಂತ ನಾವು ಹೇಳ್ಬೋದು. ಇದಕ್ಕಿಂತ ಕಡಿಮೆ ಬಾರಿ ಆಗುತ್ತಾ? ಟ್ರೈ ಮಾಡಿ, ಅದು ಆಗಲ್ಲ. ಓಕೆನಾ? ಸೊ ಈ ಕ್ಯಾಲ್ಕುಲೇಟರ್. ಓಕೆ, ಈಗ ನೆಕ್ಸ್ಟು ಇನ್ನೊಂದು ಕಂಡುಹಿಡಿಯಿರಿ ಅಂತ ಒಂದು ಎಕ್ಸಸೈಸ್ ಇದೆ. ಸೊ ಇದನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರಿಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಥ್ಯಾಂಕ್ ಯು.